ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2018 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಅಪೆ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. ತುಂಬ ಕಡಿಮೆ ಓಡಿರೋಂಥ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಿದ್ರ, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ, ಓಕೆನಾ. ಈಗ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರೇ, ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೆ ವೀಡಿಯೋ ಯಾರಿಗಾದರೂ ಅಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳಿರುತ್ತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇದು ಅಪೆ ಆಟೋನಾ? ಅಪೆ ಡೀಸೆಲ್. ಓಕೆ, ಡೀಸೆಲ್ ಗಾಡಿನಾ? ಹೌದೌದು. ಓಕೆ, ಮಾಡಲ್ ಎಷ್ಟದು? 18. 2018. ಹೌದೌದು, ಸಿಂಗಲ್ ಓನರಲ್ಲೇ ಇರೋದು. ಓಕೆ, ಅಂದರೆ ಈಗ ನೀವೇ ಸಿಂಗಲ್ ಓನರು? ಹೌದು ಸರ್, ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಆರಾಮಾಗಿ 50 ಓಡಿದೆ ಸರ್. ಬರೀ 50,000ನಾ? 50-60 ಸಾವಿರ ಓಡಿದೆ. ಓಕೆ, FC ಇನ್ಸೂರೆನ್ಸ್ ಸರ್? 4 ತಿಂಗಳು. ಇನ್ನು 6 ತಿಂಗಳಿದಾವ? ಹೌದು ಸರ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರು ಹೊಸದೇ ಹಾಕ್ಕೊಡ್ತೀವಿ ಸರ್. ಹೊಸವಾಗಿ ಕೊಡ್ತೀರಾ? ಹೌದೌದು. ಓಕೆ ಓಕೆ, ಈಗ ಕಂಡೀಷನ್ ಹೆಂಗಿದೆ ಇಂಜಿನು? ಕಂಡೀಷನ್ ಇಂಜಿನ್ ಎಲ್ಲ ಮಾತಾಡೋಂಗಿಲ್ಲ ಸರ್. ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಟಾಪ್ ಹೆಂಗಿದೆ ಹಂಗೆ ಇರೋದು ಸರ್. ಅದು ಹಿಂದ್ಗಡೆ ಸ್ವಲ್ಪ ನೀರು ಬೀಳುತ್ತೆ ಅಂತ ಪ್ಯಾಚ್ ವರ್ಕ್ ಮಾಡಿರೋದು ಅಷ್ಟೇ, ಹಂಗೆ ಇದೆ ಗಾಡಿ. ಸರ್ವಿಸ್ ಮಾಡ್ತೀರಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಮ್ಗೆ ಮಾಡಕ್ ಆಗಲ್ಲ ಸರ್, ಇಲ್ಲಿ ಮಳೆ ಸಿಕ್ಕಾಬಿಟ್ಟೆ ಸಕಲೇಶ್ಪುರ ಕಡೆ. ಅದಕ್ಕೆ ನಮಗೂ ಆಗಲ್ಲ, ನಿಮಗೆ ಕೊಟ್ಬಿಡೋಣ ಅಂತ ಕೊಡ್ತಿರೋದು. ಸರಿ ಸರ್, ಈಗ ಗಾಡಿ ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿರೋ ಗಾಡಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಕಮಾನೆಲ್ಲ ಕಟ್ಟಿದೆ, ಹೆಂಗಿದೆ ಹಂಗೆ ಇದೆ ಗಾಡಿ. ಎಕ್ಸ್ಟ್ರಾ ಏನಿಲ್ಲ ಸರ್. ಓಕೆ ಓಕೆ, ಗಾಡಿ ಇರೋದಿಲ್ಲ ಅಂದ್ರೆ ಸಕಲೇಶ್ಪುರ. FC ಇನ್ಸೂರೆನ್ಸ್ 5 ತಿಂಗಳಿದೆ, 6 ತಿಂಗಳಿದೆ. ಓಕೆ, ಈ ಸಕಲೇಶ್ಪುರ ಸಿಟಿನಾ? ಅಲ್ಲೇ ಸಿಟಿ. ಓಕೆ, ಈಗ ಗಾಡಿಗೆ ಏನು ಹೇಳ್ತೀರಾ ರೇಟು? ಗಾಡಿಗೆ ನಾನು 1.85 ಹೇಳ್ತೀನಿ ಸರ್. 1.85. 1,85,000? ಹೌದು ಸರ್, ಹೌದು. 18 ಮಾಡಲಿ, ಸಿಂಗಲ್ ಓನರಲ್ಲೇ ಇದೆ. ಓಕೆ, ಕಡಿಮೆ ಆಗುತ್ತಾ? 5,000 ರೂಪಾಯಿ ಕಡಿಮೆ ಮಾಡಬೇಕು ಸರ್. ಟೈರ್ ಹೊಸದು ಹಾಕು, ಫ್ರೆಶ್ ಟೈರ್ ಹಾಕ್ಕೊಡ್ತೀನಿ. ಫ್ರೆಶ್ ರೀಸಲ್ ಇದೆಯಲ್ಲ, ಒರಿಜಿನಲ್ ಹಾಕ್ಸೇ ಕೊಡೋದು. ಆಮೇಲೆ ಸ್ಟಪ್ನಿ ಸೌದಿದೆ, ಸ್ಟಪ್ನಿ ಇದೆ. ಸ್ಟಪ್ನಿ ಇಲ್ಲ, ಸ್ಟಪ್ನಿ ಇದೆ, ಸೌದಿದೆ ಮಾತ್ರ. 3 ಹಿಂದ್ಗಡೆದು ಒರಿಜಿನಲ್ 2 ಹಾಕ್ಕೊಡ್ತೀನಿ ತಗೋಬೇಕಾದ್ರೆ. ಕಂಡೀಷನ್ ಕೊಡ್ತೀನಿ. ಆಯ್ತು ಸರ್, ಈಗ ಪ್ರೆಸೆಂಟ್ ರನ್ನಿಂಗ್ ಇದೆಯಲ್ಲ ಗಾಡಿ? ರನ್ನಿಂಗ್ ಇದೆ ಸರ್. ಗಾಡಿ ಬಂದು ನೋಡಿ, ಓಡಿಸ್ತೇ ನೋಡಿ. ಮಾತ್ರ ಇದು ಕ್ಯಾಶ್ ಸರ್, ಒಂದೇ ಸರಿ ಒಂದು 10,000 ನಿಲ್ಲಿಸಿ CC ತಕ್ಕೊಡ್ತೀನಿ, ಆಮೇಲೆ ಕೊಡೋದು ಸರ್. ಓಕೆ 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 ಸರಿ ಸರ್. ಓಕೆ ಸರ್, ಈಗ ಕಾಂಟ್ಯಾಕ್ಟ್ ನಂಬರು ಇದೇನಾ? 3939? ಹೌದೌದು, ಇದೆ ಹಾಕಿ ಸರ್. ಓಕೆ ಸರ್, ಆಯ್ತು. ಸರಿ, ಥ್ಯಾಂಕ್ಸ್.